ನಮಸ್ತೆ. ನಿನ್ನೆ ಯುಎಸ್ಎ ಮತ್ತು ಇಸ್ರೇಲ್ ಸೇರಿ ಇರಾನ್ ಮೇಲೆ ದಾಳಿ ಮಾಡಿದ್ದಾರೆ. ಬಹುತೇಕ ಜನ ನೋಡಿರ್ಬೋದು, ನ್ಯೂಸಲ್ಲಿ ಕೇಳಿರ್ಬೋದು. ದಾಳಿ ಮಾಡಿದ ಪರಿಣಾಮ ಇರಾನಿನ ಸರ್ವಾಧಿಕಾರಿ ಅಲಿ ಖಮೇನಿ ಅವರು ಸಾವನ್ನಪ್ಪಿದ್ದಾರೆ. ನಿಜವಾದ ದುರಂತ ಏನಂದರೆ, ಇರಾನಿನಲ್ಲಿ ಅಲ್ಲಿನ ಪ್ರಜೆಗಳು ಸಿಹಿ ಹಂಚಿ ಸಂಭ್ರಮಿಸಿದರೆ, ನಮ್ಮ ಭಾರತದಲ್ಲಿ ಪ್ರತಿಭಟನೆ ಮಾಡುತ್ತಾ ಬೊಬ್ಬೆ ಹೊಡಿತಾ ಇದ್ದಾರೆ. ಭಾರತದಲ್ಲಿ, ನಮ್ಮ ದೇಶದಲ್ಲಿ ಧರ್ಮವನ್ನು ಕೇಳಿಕೊಂಡಾಗ ಮರಗದ ಹೃದಯಗಳು, ಕೊನೆಯ ಪಕ್ಷ ಒಂದು ಸಂತಾಪವನ್ನು ಸೂಚಿಸಿದ ಬುದ್ಧಿಜೀವಿಗಳು ಇವತ್ತು ಇರಾನಿನ ಸರ್ವಾಧಿಕಾರಿ ಸಾವನ್ನಪ್ಪಿದ್ದಾನೆಂದು ಪ್ರತಿಭಟನೆ ಮಾಡುತ್ತಾ ಬೊಬ್ಬೆ ಹೊಡಿತಾ ಇದ್ದಾರೆ. ಈ ಬೊಬ್ಬೆ ಹೊಡಿದ ನೋಡಿದರೆ ನನಗೆ ಖಿಲಾಫತ್ ಚಳವಳಿ ನೆನಪಾಗುತ್ತೆ. ಖಿಲಾಫತ್ ಚಳವಳಿ ಬಗ್ಗೆ ಕೇಳಿರ್ಬೋದು ಅಥವಾ ಓದಿರ್ಬೋದು. ಈ ಖಿಲಾಫತ್ತಿನ ಅತ್ಯಂತ ದುಷ್ಟ ಘೋರ ಪರಿಣಾಮಗಳು ಕಂಡು ಬಂದಿದ್ದು ಕೇರಳದಲ್ಲಿ. ನಮ್ಮ ಭಾರತ ದೇಶದ ಮಣ್ಣಲ್ಲಿ ಬೇರೂರದ ಈ ಖಿಲಾಫತ್ ಚಳವಳಿ 1921ರಲ್ಲಿ ಪೂರ್ಣ ತಣ್ಣಗಾಗಿ ಹುಟ್ಟಿನಲ್ಲಿ ಸಾವನ್ನು ಕಂಡಿದ್ದು ಸ್ವಾಭಾವಿಕ. 1914 ಮತ್ತು 18ರ ಮೊದಲ ವಿಶ್ವ ಯುದ್ಧ ನಡೀತಲ್ಲ, ಆ ಸಮಯದಲ್ಲಿ ತುರ್ಕಿಯಲ್ಲಿ ಒಬ್ಬ ಮುಸ್ತಫಾ ಕಮಲ್ ಪಾಷಾ ಅನ್ನುವ ಒಬ್ಬ ಮಹಾ ಪ್ರತಿಭಾಶಾಲಿ ಕ್ರಾಂತಿಕಾರಿ ರಾಷ್ಟ್ರ ನಾಯಕ ಎದ್ದು ನಿಲ್ತಾನೆ. ತುರ್ಕಿಯ ಖಲೀಫನ ದುಷ್ಟ ಆಡಳಿತವನ್ನು ಮೂಲೆಗೊತ್ತಿ ತುರ್ಕಿಯನ್ನು ಆಧುನಿಕ ಹಾದಿಯಲ್ಲಿ ಒಂದು ಬಲಾಢ್ಯ ರಾಷ್ಟ್ರವನ್ನಾಗಿ ಕಟ್ಟಬೇಕಂತ ಶಪಥ ಮಾಡ್ತಾನೆ. ಆದರೆ ತುರ್ಕಿಯ ಖಲೀಫ ಪ್ರತ್ಯಕ್ಷ ಅಲ್ಲಾಹನ ಐಹಿಕ ಪ್ರತಿನಿಧಿ ಎಂದು ಪರಿಗಣಿಸಿ ಸಮಸ್ತ ಮುಸ್ಲಿಂ ಲೋಕದ ಗುರು ಆಗಿ ಕಾಣಲಾಗ್ತಿರ್ತದೆ. ಮುಸ್ತಫಾ ಕಮಲ್ ಪಾಷಾ ತುರ್ಕಿಯನ್ನು ಬಲಾಢ್ಯ ರಾಷ್ಟ್ರವನ್ನಾಗಿ ಮಾಡೋದಕ್ಕೆ ಕೆಲವೊಂದು ಕ್ರಮಗಳನ್ನು ಕೈಗೊತ್ತಾನೆ. ಈ ಕ್ರಮಗಳನ್ನು ವಿರೋಧಿಸಿ ಅಲ್ಲಿನ ಮುಲ್ಲಾ ಮೌಲಿಗಳು ಪ್ರತಿಭಟನೆ ಮಾಡ್ತಾರೆ, ವಿರೋಧ ಮಾಡ್ತಾರೆ. ಆದರೆ ಮುಸ್ತಫಾ ಕಮಲ್ ಪಾಷಾ ತನ್ನ ಉಕ್ಕಿನ ಹಸ್ತದಿಂದ ಹೇಗಾದರೂ ಮಾಡಿ ಈ ಮುಲ್ಲಾ ಮೌಲಿಗಳಿಂದ ಕಪಿಮುಷ್ಟಿಯಿಂದ ತುರ್ಕಿಯನ್ನು ಬಿಡಿಸಿ ಒಂದು ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡಬೇಕಂತ ಈ ಮುಲ್ಲಾ ಮೌಲಿಗಳನ್ನು ಹತ್ತಿಕ್ತಾನೆ. 1918 ನವೆಂಬರ್ 4ರಂದು ಯಾವಾಗ ತುರ್ಕಿ ಜರ್ಮನಿಯೊಂದಿಗೆ ಕೈ ಜೋಡಿಸುತ್ತಾ, ಆವಾಗ ನಮ್ಮ ಭಾರತದಲ್ಲಿನ ಮುಸ್ಲಿಮರು ಬ್ರಿಟಿಷರಿಂದ ದೂರ ಸರಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ, ಅಂತರ ಕೈಗೊಳ್ಳೋಕ್ಕೆ ಪ್ರಾರಂಭ ಮಾಡ್ತಾರೆ. ಯುದ್ಧ ಆದ ನಂತರ ಯಾವಾಗ ಬ್ರಿಟಿಷರು ತುರ್ಕಿಯನ್ನು ಛಿದ್ರ ಮಾಡಿದರು ಮತ್ತು ಅಲ್ಲಿನ ಖಲೀಫನ ಅರಸೊತ್ತಿಗೆಯನ್ನು ನಾಶ ಮಾಡಿದರು, ಆವಾಗ ನಮ್ಮ ಭಾರತದ ಮುಸ್ಲಿಮರ ಮೇಲೆ ಸಹಿಸಲಾಗದಂಥ ಪೆಟ್ಟಾಯಿತು, ಮನಸ್ಸಿನ ಮೇಲೆ ಸಹಿಸಲಾಗದಂಥ ಪೆಟ್ಟಾಯಿತು. ಆವಾಗ ಮುಸ್ಲಿಮರ ಒಂದು ಹೊಸ ಆಕ್ರೋಶ ಬ್ರಿಟಿಷರ ಮೇಲೆ ಹೋಗುತ್ತೆ. ಬ್ರಿಟಿಷರ ವಿರುದ್ಧ ಆಂದೋಲನ ಮಾಡಬೇಕಂತ ಯೋಜನೆ ಆಗುತ್ತೆ. ಆದರೆ ಬ್ರಿಟಿಷರು ತುಂಬ ಬಲಿಷ್ಠರಾಗಿದ್ದರಿಂದ ಆ ಆಂದೋಲನಗಳು ವಿಫಲವಾದಾಗ ನಮ್ಮ ಭಾರತದಲ್ಲಿನ ಮುಸ್ಲಿಮರಿಗೆ ಮೊದಲ ಬಾರಿಗೆ ನೆನಪಾಗಿದ್ದು ಹಿಂದೂಗಳು. 1919 ಡಿಸೆಂಬರ್ನಲ್ಲಿ ನಡೆದಂತಹ ಮುಸ್ಲಿಂ ಲೀಗ್ನ ಅಧಿವೇಶನದಲ್ಲಿ ಈ ಖಿಲಾಫತ್ ಚಳವಳಿಯ ಅನ್ಯಾಯದ ಕುರಿತು ಚರ್ಚೆ ನಡೀತವು. ಈ ಅಧಿವೇಶನದಲ್ಲಿ ಮಹಾತ್ಮ ಗಾಂಧಿ ಇರ್ತಾರೆ, ಜವಾಹರ್ಲಾಲ್ ನೆಹರು, ಅನೇಕ ನಾಯಕ ಮಣಿಗಳಿರ್ತಾರೆ. ಜವಾಹರ್ಲಾಲ್ ನೆಹರು ಮತ್ತು ಮಹಾತ್ಮ ಗಾಂಧಿಯವರು ಅನ್ಕೋತಾರೆ, ಇದೊಂದು ಒಳ್ಳೆಯ ಸಮಯ, ಹೇಗಾದರೂ ಮಾಡಿ ಮುಸ್ಲಿಮರನ್ನು ನಮ್ಮ ಕಡೆ ಹೇಳ್ಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋಕ್ಕೆ ಅನುಕೂಲ ಆಗುತ್ತಂತ ಅನ್ಕೊತಾರೆ. ಅಷ್ಟೇ ಯಾಕೆ ಕೆಲವೊಂದು ಮಾತುಗಳನ್ನು ಆಡ್ತಾರೆ. ಜವಾಹರ್ಲಾಲ್ ನೆಹರು ಹೇಳ್ತಾರೆ, ತುರ್ಕಿಯಲ್ಲಿ ಮುಸ್ಲಿಮರು ಕಷ್ಟಪಡ್ತಾ ಇದ್ದಾರೆ, ಅವರಿಗೆ ಅನ್ಯಾಯ ಆಗಿದೆ, ಇಲ್ಲಿನ ಮುಸ್ಲಿಮರು ಕೈ ಕಟ್ಟಿ ಕೂತ್ಕೊಳ್ಳಲು ಸಾಧ್ಯವಿಲ್ಲ, ನಿಮ್ಮ ಜೊತೆ ನಾವಿರ್ತೇವೆ ಅಂತ ಹೇಳ್ತಾರೆ. ಮಹಾತ್ಮ ಗಾಂಧಿಯವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ, ಭಾರತದಲ್ಲಿನ ಹಿಂದೂಗಳಿಗೆ ಇದೊಂದು ಸುವರ್ಣ ಅವಕಾಶ, ಇಸ್ಲಾಂ ಧರ್ಮವನ್ನು ಕಾಪಾಡೋದಕ್ಕೆ ಹಿಂದೂಗಳು ತಮ್ಮ ಜೀವ ಕೊಡೋಕ್ಕೂ ತಯಾರಾಗಬೇಕಂತ ಒಂದು ಕರೆ ಕೊಡ್ತಾರೆ. ಅವರ ಮಾತಿನಂತೆ ಮಹಾತ್ಮ ಗಾಂಧಿಯವರೇ ಈ ಖಿಲಾಫತ್ ಚಳವಳಿಯ ನಾಯಕರಾಗ್ತಾರೆ. ಇನ್ನೊಂದು ಕಡೆ ಮುಸ್ಲಿಂ ಲೀಗ್ನ ಜಿನ್ನಾ ಹೇಳ್ತಾನೆ, ತುರ್ಕಿ ಮತ್ತು ಅಲ್ಲಿನ ಖಲೀಫ್ ಸುಲ್ತಾನನ ಬಗ್ಗೆ ಅವನ ಹಣೆಬರ ಏನಾಗುತ್ತೆ ಅಂತ ತಲೆ ಕೆಡಿಸಿಕೊಳ್ಳೋದು ಇಲ್ಲಿನ ಭಾರತೀಯ ಮುಸ್ಲಿಮರಿಗೆ ಅವಶ್ಯಕತೆ ಇಲ್ಲ, ಅಥವಾ ಇನ್ನೊಂದು ರಾಷ್ಟ್ರದ ನಿಷ್ಠೆಯನ್ನು ಬೆಳೆಸುವಂತಹ ಚಳವಳಿಯಿಂದ, ಈ ಖಿಲಾಫತ್ ಚಳವಳಿಯಿಂದ ಮುಸ್ಲಿಮರು ದೂರ ಇರಬೇಕಂತ ಹೇಳ್ತಾರೆ, ಅಭಿಪ್ರಾಯವನ್ನು ಹೇಳ್ತಾರೆ. ಹೇಳಿ ಸ್ವತಃ ಜಿನ್ನಾ ಅವರು ಈ ಖಿಲಾಫತ್ ಚಳವಳಿಯಿಂದ ದೂರ ಉಳ್ಕೋತಾರೆ.
ಈ ಖಿಲಾಫತ್ ಚಳವಳಿಯಿಂದ ದೂರ ಉಳ್ಕೊಂಡವರು ಡಾಕ್ಟರ್ ಅನ್ಸಾರಿ ಕೂಡ. ನಿಜವಾದ ದುರಂತ ಏನಂತಂದರೆ, ಕೆಲವು ಕಾಲ ಭಾರತದ ಬೀದಿಗಳಲ್ಲಿ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅನ್ನುವ ಘೋಷಣೆಗಳು ಪ್ರತಿಧ್ವನಿತ ಆಗ್ತಾ, ಈ ಘೋಷಣೆಗೆ ಬ್ರಿಟಿಷರು ಸ್ವಲ್ಪ ಮಟ್ಟಿಗೆ ಹೆದರಿದ್ದು ನಿಜ. ಯಾವಾಗ ಮುಸ್ಲಿಮರು ಬ್ರಿಟಿಷರ ಮೇಲೆ ತೀವ್ರ ಆಕ್ರೋಶ ಜಾಸ್ತಿ ಆಗುತ್ತೆ, ಬ್ರಿಟಿಷರ ಮತ್ತು ಮುಸ್ಲಿಮರ ನಡುವೆ ಕೆಲವು ಕಾಳಗಗಳು ನಡೆದು ಹೋಗುತ್ತೆ. ಬ್ರಿಟಿಷರು ತುಂಬ ಬಲಿಷ್ಠರಾಗಿದ್ದರಿಂದ ಈ ಭಾರತದಲ್ಲಿ ಮುಸ್ಲಿಮರು ಸೋತು ಸುಣ್ಣಾಗ್ತಾರೆ. ನಂತರ ಬ್ರಿಟಿಷರಷ್ಟೇ ಕಾಪೀರರ ಅನಿಸಿದ್ದಂತಹ ಬಡ ಹಿಂದೂಗಳ ಮೇಲೆ ಅವರ ಆಕ್ರೋಶ ಪ್ರಾರಂಭವಾಗುತ್ತೆ. ಹೀಗೆ ಹಿಂದೂ ಮುಸ್ಲಿಂ ಬಾಯಿ ಅಲ್ಲಾಹು ಅಕ್ಬರ್ ಅನ್ನುವ ಘೋಷಣೆಯಲ್ಲಿ ಮೈಮರೆತಿದ್ದ ಹಿಂದೂಗಳ ಮೇಲೆ ಅಲ್ಲಾಹು ಅಕ್ಬರ್ ಅಂತ ಗರ್ಜಿಸುತ್ತಾ ಮೇಲೆ ಬಿದ್ದ ಮುಸ್ಲಿಮರಿಗೆ ಸುಲಭವಾಗಿ ತುತ್ತಾದರು. ಯಾವಾಗ ನಮ್ಮ ನಾಯಕ ಮಣಿಗಳು ಹಿಂದೂ ಮುಸ್ಲಿಂ ಬಾಯಿ ಅಲ್ಲಾಹು ಅಕ್ಬರ್ ಅನ್ನುವ ಘೋಷಣೆ ಖಿಲಾಫತ್ ಚಳವಳಿಯ ಯುದ್ಧ ಘೋಷಣೆ ಆಯಿತು. ಮಹಾತ್ಮ ಗಾಂಧಿಯವರು ಹೇಳ್ತಾರೆ, ಅಲ್ಲಾಹು ಅಕ್ಬರ್ ಭಾರತ್ ಮಾತಾ ಕಿ ಜೈ ಅನ್ನೋಕ್ಕಿಂತ ಶ್ರೇಷ್ಠವಾದದ್ದು. ಯಾಕೆಂತಂದರೆ ಅಲ್ಲಾಹು ಅಕ್ಬರ್ ಅಂದರೆ ದೇವರು, ಭಾರತ್ ಮಾತಾ ಕಿ ಅಂದರೆ ದೇಶಕ್ಕಿಂತ ದೇವರು ದೊಡ್ಡವನು ಅಂತ ಮಹಾತ್ಮ ಗಾಂಧಿಯವರು ಹೇಳ್ತಾರೆ. ಅವಾಗ ಸರ್ವಸಾಮಾನ್ಯ ಮುಸ್ಲಿಮನು ಕೂಡ ಅಲ್ಲಾಹು ಅಕ್ಬರ್ ಅನ್ನೋದು ಕಾಫಿರರ ವಿರುದ್ಧ ಹೋರಾಡುವ ಯುದ್ಧ ಘೋಷಣೆ ಅಂತ ಅರ್ಥ ಮಾಡಿಕೊಂಡ. ಯಾವಾಗ ನಮ್ಮ ನಾಯಕ ಮಣಿಗಳು ಹಿಂದೂ ಮುಸ್ಲಿಂ ಬಾಯಿ ಅಲ್ಲಾಹು ಅಕ್ಬರ್ ಅಂತ ಘೋಷಣೆಗಳಲ್ಲಿ ಮೈ ಮರೆತಿದ್ರು, ನಿಶ್ಚಿಂತವಾಗಿದ್ದರು, ಅವಾಗ ಕೇರಳದ ಮಲಬಾರ್ ಪ್ರಾಂತ್ಯದ ಮೊಪ್ಲಾ ಮುಸ್ಲಿಮರು ನೆರೆಹೊರೆಯ ಹಿಂದೂಗಳ ಮೇಲೆ ಅಲ್ಲಾಹು ಅಕ್ಬರ್ ಅಂತ ಜಿಹಾದನ್ನು ಪ್ರಾರಂಭ ಮಾಡಿದ್ರು. ಸಾವಿರಾರು ಹಿಂದೂಗಳನ್ನು ಕೊಂದು ಹಾಕಿದ್ರು, ಹೆಣ್ಣು ಮಕ್ಕಳ ಅತ್ಯಾಚಾರ ಮಾಡಿದ್ರು, ಗೋವುಗಳ ಕರಳನ್ನು ಕಿತ್ತು ದೇವರಿಗೆ ಹಾಕಿದ್ರು. 1,00,000 ಹಿಂದೂಗಳು ಉಟ್ಟ ಬಟ್ಟೆಯ ಮೇಲೆ ಕಾಡಿನಲ್ಲಿ ಓಡಿ ಹೋದರು, ಬೇರೆ ಬೇರೆ ಪ್ರದೇಶಕ್ಕೆ ಓಡಿ ಹೋದರು. ಅವಾಗಿನ ಮಲಬಾರಿನ ಹಿಂದೂ ಹೆಣ್ಣು ಮಕ್ಕಳು ಒಂದು ಪತ್ರವನ್ನು ಬರೀತಾರೆ. ಅಂದಿನ ವೈಸ್ರಾಯದಂತಹ ಲಾರ್ಡ್ ರೇಡಿಂಗ್ ಅವರ ಪತ್ನಿಗೆ ಒಂದು ಪತ್ರ ಬರೀತಾರೆ. ಆ ಪತ್ರವನ್ನು ನೋಡಿದರೆ ಕರಳು ಕಿತ್ತಿ ಬರುತ್ತೆ. ಆ ಪತ್ರದಲ್ಲಿ ಏನಿರುತ್ತೆ ಅಂದರೆ, ಹಿಂದೂ ಹೆಣ್ಣು ಮಕ್ಕಳು ಬರೀತಾರೆ ಆ ಪತ್ರದಲ್ಲಿ, ಕಳೆದ 100 ವರ್ಷಗಳಲ್ಲಿ ನಮ್ಮ ದುರ್ಭಾಗ್ಯಶಾಲಿ ಈ ಜಿಲ್ಲೆಯ ಅನೇಕ ಮೊಪ್ಲಾ ದಂಗೆಗಳು ನಡೆದವು. ಇದಕ್ಕಿಂತ ಮುಂಚೆ ಅನೇಕ ಮೊಪ್ಲಾ ದಂಗೆಗಳು ನಡೆದಿದ್ದು, ಆದರೆ ಈ ದಂಗೆ ಅತ್ಯಂತ ವ್ಯಾಪಕವಾದದ್ದು ಅಷ್ಟೇ ಅತ್ಯಂತ ಭೀಕರವಾದದ್ದು. ರಾಕ್ಷಸಿ ದುರಾತ್ಮರು ಎಸಗಿರುವ ಭೀಷಣ ಅತ್ಯಾಚಾರಗಳೆಲ್ಲದರ ವಿವರಗಳ ನಿಮ್ಮ ಗಮನಕ್ಕೆ ತರುತ್ತೇವೆ. ತಮ್ಮ ಪುರಾತನ ಮತಶ್ರದ್ಧೆಯನ್ನು ತ್ಯಜಿಸಿ, ಅಂದರೆ ನಮ್ಮ ಹಿಂದುತ್ವವನ್ನು ತ್ಯಜಿಸಿ ಮತಾಂತರಗೊಳ್ಳದ ಒಪ್ಪದವರನ್ನು ಕೊಂದು ಹಾಕ್ತಿದ್ರು, ಜೀವಂತವಾಗಿ ಸುಟ್ಟು ಹಾಕಿದರು. ಇಲ್ಲಿ ಕೆರೆಗಳು, ಬಾವಿಗಳು ಮತ್ತು ಕತ್ತರಿಸಿದ ಅರೆಜೀವದ ಮೃತ ಶರೀರಗಳಿಂದ ತುಂಬಿ ಹೋಗಿದ್ದು. ಅಂದರೆ ಅಲ್ಲಿನ ಕೆರೆಗಳು, ಬಾವಿಗಳಲ್ಲಿ ಕತ್ತರಿಸಿ ಹಾಕಿದ ಹೆಣಗಳಿಂದ ತುಂಬಿ ಹೋಗಿದ್ದು ಅಂತ ಆ ಪತ್ರದಲ್ಲಿ ಬರೀತಾರೆ. ಗರ್ಭಿಣಿ ಸ್ತ್ರೀಯರನ್ನು ತುಂಡರಿಸಿ ಹಾದಿ ಬೀದಿಯಲ್ಲಿ ಒಯ್ಯಲಾಗಿತ್ತು, ಕಾಡಿನಲ್ಲಿ ಚೆಲ್ಲಲಾಯಿತು. ಹೊಟ್ಟೆ ಒಳಗಿನ ಸತ್ತ ಅಸಹಾಯಕ ಮಗು, ಆ ತಿರುಚಿದ ತಾಯಿಯ ದೇಹದೊಳಗಿನ ನಮ್ಮ ಕಣ್ಣೆದುರಿಗೆ ಕೊಂದು ಹಾಕಿದರು. ಹಸಿಗೂಸು, ಹೊಟ್ಟೆ ಒಳಗಿರೋ ಕೂಸನ್ನು ಕೊಂದು ಹಾಕಿದರು. ಎಷ್ಟು ನೀಚ ಅಂತ ಕೆಲಸ ಮಾಡಿದ್ರು ಅನ್ನೋದು ಈ ಪತ್ರದಲ್ಲಿ ಬರೀತಾರೆ. ನಿರಪರಾಧಿಗಳಾದಂಥ ನಮ್ಮ ಅಣ್ಣ ತಮ್ಮಂದರನ್ನು, ಗಂಡಂದರನ್ನು ನಮ್ಮ ಎದುರೇ ಸೀಡಿ ಸುಟ್ಟು ಬಿಸಾಡಲಾಯಿತು. ನಮ್ಮ ಅನೇಕ ಅಕ್ಕ ತಂಗಿಯರು ನಮ್ಮ ನಡುವಿಂದ ಬಲಾತ್ಕಾರಾಗಿ ಅಪಹರಿಸಲಾಯಿತು. ಅತ್ಯಂತ ಭೀಕರ ರಾಕ್ಷಸಿ ಅನಾಚಾರ ಅತ್ಯಾಚಾರಗಳಿಗೆ ಈಡು ಮಾಡಲಾಯಿತು. ಹಸುಗಳ ಕರಳುಗಳನ್ನು ಕಿತ್ತಿ ನಮ್ಮ ದೇವತೆಗಳಿಗೆ ಹಾಕಲಾಯಿತು. ಮಾನವತೆಗೆ ಅಪಮಾನಕರವೆನಿಸುವ ದೌರ್ಜನ್ಯ ತಾಂಡವ ನಡೆದು ಹೋಯಿತು ಅಂತ ಪತ್ರದಲ್ಲಿ ನಮ್ಮ ಹಿಂದೂ ಹೆಣ್ಣು ಮಕ್ಕಳು ಬರೀತಾರೆ. ಹಿಂದೂ ಹೆಣ್ಣು ಮಕ್ಕಳು ಈ ನರಮೇಧ ನಡೆದಾಗ ಆ ಮುಸ್ಲಿಮರಿಗೆ ಬೇಡ್ಕೋತಾರೆ, ಗಾಂಧೀಜಿಯವರನ್ನು ನೆನೆಸ್ಕೊಂಡಾದರೂ ಶಾಂತಿ ಅಹಿಂಸೆಗಳನ್ನು ಅನುಸರಿಸಿ ಅಂತ ಹೇಳ್ತಾರೆ. ಅವಾಗ ಆ ಮುಸ್ಲಿಮರು ಹೇಳ್ತಾರೆ, ಗಾಂಧಿ ಒಬ್ಬ ಕಾಪೀರ, ಅವನು ನಮ್ಮ ನಾಯಕ ಹೇಗಾಗ್ತಾನೆ ಅಂತ ಕಡಾತುಂಡವಾಗಿ ಹೇಳ್ತಾರೆ. ಅವಾಗಿನಿಂದ ಇಲ್ಲಿವರೆಗೂ ನಾವು ಅನುಭವಿಸ್ತಾ ಇದ್ದೇವೆ. ಯಾಕೆ ಈ ಖಿಲಾಫತ್ ಚಳವಳಿ ಹೇಳಿದ್ದೀನಿ ಅಂದರೆ, ಹೇಗೆ ಇವಾಗ ಇರಾನಿನಲ್ಲಿ ಸತ್ತಂತಹ ತೀರಿ ಹೋದಂತಹ
ಸರ್ವಾಧಿಕಾರಿ ಅಲಿ ಖಮೇನಿ ತೀರ್ಕೊಂಡ ಸುದ್ದಿ ತಿಳಿದ ನಂತರ ಇಲ್ಲಿ ಪ್ರತಿಭಟನೆ ಮಾಡುವಂತಹ ಬುದ್ಧಿಜೀವಿಗಳು ಇದೇ ಸಂಗತಿ ಇದೇ ಶೀನು ಅವಾಗ ಮೊದಲ ವಿಶ್ವಯುದ್ಧ ನಡೀತಲ್ಲ, ಈ ಖಿಲಾಫತ್ ಚಳವಳಿಗೂ ಕೂಡ ನಡೆದದ್ದು ಇದೇ ರೀತಿಯಲ್ಲಿ. ತುರ್ಕಿಯಲ್ಲಿ ನಡೆದಂತಹ ಒಂದು ಏನು ಖಲೀಫನನ್ನು ಅವನ ಭ್ರಷ್ಟ ಸರ್ಕಾರವನ್ನು ಕೊನೆಗೊಳಿಸಿದರು. ಆದ ಕಾರಣ ಅಲ್ಲಿನ ಮುಸ್ಲಿಮರಿಗೆ ತೊಂದರೆ ಆಯಿತು ಅಂತ ಇಲ್ಲಿನ ಮುಸ್ಲಿಮರು ಪ್ರಾರಂಭ ಮಾಡಿದಂಥ ಚಳವಳಿ ಈ ಖಿಲಾಫತ್ ಚಳವಳಿ. ಹಿಸ್ಟ್ರಿ ರಿಪೀಟ್ಸ್ ಅಂತ ಹೇಳ್ತೇವಲ್ಲ, ಅದೇ ಇದು. ಅವಾಗಾಗಿದ್ದೆ ಈಗಾಗ್ತಾ ಇದೆ. ನಮ್ಮ ದೇಶದಲ್ಲಿ ಎಷ್ಟೊಂದು ನಡೆದು ಹೋದು, ಧರ್ಮವನ್ನು ಕೇಳಿಕೊಂಡರು. ಪಕ್ಕದ ದೇಶ ಬಾಂಗ್ಲಾದಲ್ಲಿ ಸಜೀವವಾಗಿ ಸುಟ್ಟರು. ಇಲ್ಲಿ ಕರಗದಂತಹ ಹೃದಯಗಳು ಇವತ್ತು ಇರಾನಿನಲ್ಲಿ ಅಲ್ಲಿನ ಸರ್ವಾಧಿಕಾರಿ ತೀರಿ ಹೋಗಿದ್ದಾನೆಂದು ಪ್ರತಿಭಟನೆ ಮಾಡುತ್ತಾ ಬೊಬ್ಬೆ ಹೊಡಿತಾ ಇದ್ದಾರೆ. ಧನ್ಯವಾದ.